ಬ್ಲಾಸ್ಟ್ ಘಟನೆಯಲ್ಲಿ ಇವತ್ತು ಕೋರ್ಟ್ ತೀರ್ಪನ್ನು ಕೊಡ್ತದೆ ಅಂತ ಹೇಳಿ ಇದೆ. ಪೊಲೀಸ್ ಇಲಾಖೆಯವರು ಏನೆಲ್ಲ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕು, ಎಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿ ಕೊಡಬೇಕು, ಅದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಒಂದು ತೀರ್ಪು, ನ್ಯಾಯವಾದಂಥ ತೀರ್ಪು ಬರ್ತದೆ ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೇನೆ. ಅದನ್ನು ಕಾದು ನೋಡೋಣ. ಬಿಜೆಪಿಯವರು ಈ ಪ್ರಕರಣ ಆದಾಗ ಬ್ರದರ್ಸ್ ಅವರು ಡಿ ಕೆ ಶಿ ಅವರ ಹೇಳಿಕೆ ಇಟ್ಕೊಂಡು ಕಾಂಗ್ರೆಸ್ನವರು ಬ್ರದರ್ಸ್ ಅವರು ಅನ್ನುವಂಥ ಟೀಕೆಯನ್ನು ಕೂಡ ಮಾಡಿದ್ರು. ಇಲ್ಲ, ಎರಡು ವಿಚಾರ ಗಮನದಲ್ಲಿ ಇಟ್ಕೋಬೇಕು ಇಂಥ ಪ್ರಕರಣಗಳಲ್ಲಿ. ಒಂದು, ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದು, ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ಅದು ಒಂದು ಭಾಗ. ಅದನ್ನು ಅವರು ವಿರೋಧ ಪಕ್ಷದವರು ಅಥವಾ ಬೇರೆ ಬೇರೆಯವರು ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಟ್ಟಿರೋದು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಅದನ್ನು ಇವತ್ತು ಪ್ರಕಟಣೆ ಮಾಡ್ತಾರೆ. ಆದಾಗ ನೋಡೋಣ ಮುಂದೆ ಅದೇನು ತೀರ್ಪು ಏನು ಬರುತ್ತೆ, ಅದ್ರ ಮೇಲೆ ನಾವು ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಬ್ಲಾಸ್ಟ್ ಘಟನೆಯಲ್ಲಿ ಇವತ್ತು ಕೋರ್ಟ್ ತೀರ್ಪನ್ನು ಕೊಡ್ತದೆ ಅಂತ ಹೇಳಿ ಇದೆ. ಪೊಲೀಸ್ ಇಲಾಖೆಯವರು ಏನೆಲ್ಲ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕು, ಎಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿ ಕೊಡಬೇಕು, ಅದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಒಂದು ತೀರ್ಪು, ನ್ಯಾಯವಾದಂಥ ತೀರ್ಪು ಬರ್ತದೆ ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೇನೆ. ಅದನ್ನು ಕಾದು ನೋಡೋಣ. ಬಿಜೆಪಿಯವರು ಈ ಪ್ರಕರಣ ಆದಾಗ ಬ್ರದರ್ಸ್ ಅವರು ಡಿ ಕೆ ಶಿ ಅವರ ಹೇಳಿಕೆ ಇಟ್ಕೊಂಡು ಕಾಂಗ್ರೆಸ್ನವರು ಬ್ರದರ್ಸ್ ಅವರು ಅನ್ನುವಂಥ ಟೀಕೆಯನ್ನು ಕೂಡ ಮಾಡಿದ್ರು. ಇಲ್ಲ, ಎರಡು ವಿಚಾರ ಗಮನದಲ್ಲಿ ಇಟ್ಕೋಬೇಕು ಇಂಥ ಪ್ರಕರಣಗಳಲ್ಲಿ. ಒಂದು, ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದು, ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ಅದು ಒಂದು ಭಾಗ. ಅದನ್ನು ಅವರು ವಿರೋಧ ಪಕ್ಷದವರು ಅಥವಾ ಬೇರೆ ಬೇರೆಯವರು ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಟ್ಟಿರೋದು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಅದನ್ನು ಇವತ್ತು ಪ್ರಕಟಣೆ ಮಾಡ್ತಾರೆ. ಆದಾಗ ನೋಡೋಣ ಮುಂದೆ ಅದೇನು ತೀರ್ಪು ಏನು ಬರುತ್ತೆ, ಅದ್ರ ಮೇಲೆ ನಾವು ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ.